ಬಂದೇನ ಏನ್ಲೇ ಗೌರಿ ಈಟತ್ರ ಬುಟ್ಟಿ ಎತ್ಕೊಂಬಂದ್ಬಿಟ್ರಲ್ಲ ಇಬ್ರು. ಯವ್ವ ಕಮಲಕ್ಕ ಹಬ್ಬ ಅಂತೇಳಿ ಹಬ್ಬದಾಗ ಹಾಕ್ಯಂದು ಬಟ್ಟೆ ಎಲ್ಲ ಹಂಗದವ, ಅದಕ್ಕೆ ಮಂತ್ಯಕ್ಕ ಹಸಾಗಲ್ಲ ಯವ್ವ. ಅದಕ್ಕೆ ಬಾ ಆಳು ತಕ್ಕ ಹೋಗಿ ಕಂಬ್ರಮ್ಮ. ಬರ್ತೇನೆ ನೀನು? ನಾನು ಯವ್ವ ನಾನೆಲ್ಲಿ ಬರೋಕ್ಕೋಲಿ ಬಿಡ. ಈಗ ನಮ್ಮ ಸರಸ್ವತಿ ಎಲ್ಲ ಒಗದಾಗ್ತಿದ್ಲು, ನಾನೆಲ್ಲಿ ಅಲ್ಲಿಗನೋ ಬರಲಿ. ಯವ್ವ ಬಾ ಯವ್ವ, ಒಬ್ಬಾಕಿಗೆ ಬ್ಯಾಸ್ರ ಬರ್ತೈತಿ. ಅದಕ್ಕಾಗ ಈಕಿ ಜಮೀಲಾನು ಸಮ್ಮತಿ ಕರ್ಕೊಂಬಂದೀನಿ. ಆಕೆಂತೂ ನಮ್ಗೇನು ಅಷ್ಟು ತಿಳಂಗಿಲ್ಲ ಒಳಂಗಿಲ್ಲ. ಬಾರ ನೀನು ಬಂದ್ರೆ ಸ್ವಲ್ಪ ಬಡ ಬಡ ಒಕ್ಕೊಂಬರ್ತೀವಿ. ಅದ್ರಾಗ ನನಗೆ ಅಂಜಿಕೆ ಬರ್ತ. ಬಾರ ಅಂಜಿಕೆ ಅಲ್ಲೇ ನಿನಗೆ ಯಾಕೆ ಬರ್ತ ಅಂಜಿಕೆ? ನಿನ್ನ ನೋಡಿ ಯಾರ ಅಂಜಿಕೆ ಬೇಕು ಮತ್ತೆ ನಿನಗೆ ಅಂಜಿಕೆ ಬರ್ತನ್ಲೇ? ಎದಕ್ಕೆ ಬರ್ತ ಅಂಜಿಕೆ? ಇವ ಕಮಲಕ್ಕ ಅಲ್ಲ ಮಾಯವ್ನ ಕಾಟ ಮುಗ್ದಿರ್ಬೋದು ಬಿಡು, ಹಂಗಂತೇಳಿ ಬೇರೆ ಯಾವ್ದು ಇರಂಗಿಲ್ಲನ. ಇವ ಬಾರ ಇವ ಮೊದ್ಲ ನೋಡಕ್ಕೆ ಬೆಳ್ಳಗೆ ಚಂದ ಅದೀನಿ. ಯಾವ್ದಾನ ಬಂದು ಅಕೃಷಿ ಅಂದ್ರೆ ಏನು ಮಾಡ್ತಿ? ಇವೋ ಸ್ಪಟ್ಟಿ ಹಾಕೊಂಬರ್ತಿಗೆ ಮಟ ಮಟ ಮಧ್ಯಾಹ್ನ ಆತತಿ. ಬಾರ ಇವ ಹಂಗೆ ಮಾತಾಡ್ಕೊಂತ ಓಯ್ ಬರಂಬಾ. ಏಟ್ ಮಾಡ್ತಿ ನೀನ? ಅಯ್ಯಯ್ಯ ಮಕ್ಕಳ ಮಾಡಿ ಎಲ್ಲ ನೀನು ಕುಂತ್ಬಿಟ್ರ ಮತ್ತೆ ಮೈ ಉಣತೈತಿ ನೋಡಿ. ನಾಳೆ ಸರಸ್ವತಿ ಮದುವೆಗೆ ಹೋದ್ಮೇಲೆ ಲಕ್ಷ್ಮಿ ಅಂತ ಮಾಡೋಕ್ಕಾಗಲ್ಲ, ನೀನ ಮಾಡ್ಬೇಕು. ಅವಾಗೇನು ಮಾಡ್ತಿ? ಬಾ ಇವ ಸ್ವಲ್ಪ ಹಂಗ ಇವ ಆಡಿಬಿಟ್ಟಿ. ಅಲ್ಲೇ ಆತಾಗ ಬರ್ತೀನಿ, ಬೆಳ್ಳಗದಿ ಚಂದದಿ ಗೊತ್ತೈತಿ ಯವ್ವ ಎಲ್ಲರಿಗೆ. ಹಂಗ ಬಂದ್ಬಿಡ್ತೈತಿ ಯವ್ವ ನಿನಗಂತ ಆಡಿಬಿಟ್ಟಿ. ಅಲ್ಲಲೇ ನನ್ನ ಮಗಳು ಹೋದ್ಮ್ಯಾಗ ನಾನಾ ಮಾಡ್ಬೇಕಂತೇಳಿ ನನಗೆ ಗೊತ್ತೈತಿ. ಬರ್ತೀನಿ ತಗವ್ವ. ಅದಕ್ಕೆ ಯಾಕೆ ಮುಂದಿಂದೆಲ್ಲ ಹೇಳ್ತಿ? ಬರ್ತೀನಿರು ಹೊಸ ಬಟ್ಟೆ ತಗೊಂಬರ್ತೀನಿ. ಮತ್ತೆ ಆಕೆ ಮನೆ ಮಾಡ್ಕೊಳ್ಳವಳ್ಳಕ್ಕೆ ಇವತ್ತೊಂದಿನ ಸ್ವಲ್ಪ ಬಟ್ಟೆಯಿಂದ ಮುಕ್ತಿ ಕೊಡ್ತೀನಿ. ಅದ ಇವತ್ತೊಂದಿನ ಮುಕ್ತಿ ಕೊಡು. ಎಲ್ಲ ಆಕೆ ಮಾಡ್ಬೇಕಂದ್ರೆ ಹೆಂಗಾಗುತ್ತಾ? ಸರಿ ಸರಿ ಇವು ಜಲ್ದಿ ತಗೊಂಬೋಗು. ಇಲ್ಲಿ ಹುಡುಗ ಒಜ್ಜಿಗಿತ್ತೀವ ಕಮಲಕ್ಕ, ಹೋಗ್ಬೇಡಣ. ತರ್ತೀರಲ್ಲೇ. ಬರ್ರಿ ಅವ್ವ ಹೋಗಂಬರ್ರಿ. ಅಲ್ಲ ಜಮೀಲ ಒಳ್ಳಾಟ ಬಂದಾಳವ, ಇಷ್ಟು ದೂರ ಬರೀಕೆಲ್ಲಲ್ಲ. ಏನ ಜಮೀಲ ನಿನಗೆ ಭಾಳದನ್ ಬಟ್ಟೆ? ಇಲ್ಲ ಕಮಲಕ್ಕ, ನಾನು ಒಬ್ಬಕ್ಕೆ ಹತ್ತಿದ್ನಲ್ಲ ಅದಕ್ಕೆ ಆಕಿ ಇವಾಗಲೇ ಒಗ್ದಾಕಿದ್ಲ. ಇನ್ನೊಂದೆರಡು ಮಸಿಪಟ್ಟಿ ತಗೊಂಡು ಬಾ ಅಂತೇಳಿ ಕರ್ಕೊಂಬಂದಿ ನೋಡು ಯವ್ವ. ಮತ್ತೆ ನೀನು ಬರೋಕೆ ಇಲ್ಲ ಅಂಥೇಳಿ ಆಕಿನ ಕರ್ಕೊಂಬಂದೆ. ಆದ್ರೆ ಮತ್ತು ನೀನು ಇಲ್ಲಂದ್ರೆ ನನಗೆ ಬೇಸರ ಆಗುತ್ತೆ ಬಿಡ ಕಮಲಕ್ಕ. ಅದಕ್ಕೆ ನಿನಗೆ ಬಾ 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 ಅಂತೇಳಿ ಕರ್ಕೊಂಬಂದು ನೋಡು. ಹಿಂಗಾಗಿ ಒಂದಿಬ್ರು ಮೂವರಿದ್ರ ಗೊತ್ತಾಗಲ್ಲ ಬಟ್ಟೆ ಹೊಕ್ಕೊಂಬರೋದು. ಅದ್ರಾಗ ನಾನು ಜಗ್ಗದವ ಯವ್ವ ಕಮಲಕ್ಕ. ನಿನ್ನ ಹಬ್ಬ ಅಂತೇಳಿ ಒಗದಾಕಿಲ್ಲ, ಮತ್ತು ಹಬ್ಬಕ್ಕೆ ಕುಟ್ಕೊಂಡ್ವು ಅವು ಒಂದು ದಿವ್ಸ ಯವ್ವ ಜಗ್ಗದವು. ಅದ್ರಾಗ ಗಂಡು ಮಕ್ಳು ಕೇಳ್ತೆ, ಅದ್ರಾಗ ನನ್ನ ಮಗಳು ಯವ್ವ ದೇವ್ರೆ ಒಂದಿಷ್ಟು ಬಿಟ್ಟಾಳ ಬಟ್ಟಿ. ಯವ್ವ ಕಮಲಕ್ಕ ಯಾಕೆ ಕೇಳ್ತಿ? ಓಸ ಒಗಿಬೇಕು ನೋಡಿ. ಈಗ ಒಗ್ಯಕ್ಕೆ ಬಾ ಅಂದ್ರೆ ಬರೋಗಲ್ಲ. ಹೌದು ಕಮಲಂದು ಅಕ್ಕ, ನಮ್ದಕ್ಕೆ ಬಟ್ಟೆ ಎಲ್ಲ ಒಗ್ದಿದ್ವಿ. ಗೌರಿದು ಅಕ್ಕ ಅವರು ಕರೆದು ನಾವು ಮತ್ತೆ ಏನು ಮಾಡೋದು? ಪಾಪ ಅವರು ಒಬ್ರಿಗೆ ಹಾಕ್ತೀವಿ ಬಾ ಅಂತ ಹೇಳಿದ್ರು, ಅದಕ್ಕೆ ನಾವು ಬಂದೆ. ಹೌದಲ್ಲೇ 3-4 ಮಂದಿ ಇದ್ರ ಬೇಸು. ನೋಡು ನನ್ನ ಮಗಳು ಲಕ್ಷ್ಮಿ ಎಷ್ಟು ಬಟ್ಟೆ ಬಿಟ್ಟಾಳ. ತಾಸಿಗೆ ಗಳಿಗೆ ಬಿಟ್ಟು ಇಷ್ಟು ಆಗ್ಯಾವ. ಈಗ ಹಳ್ಳಕ್ಕೆ ಹೋಗಿ ಒಗದ್ರನ ಬೇಸು, ಮಂತ್ಯಕ್ಕೆ ಒಗ್ಯಕ್ಕೆ ಆಗಲ್ಲೇ ಅವ್ವ. ಹ್ಞೂ ಕಮಲಕ್ಕ, ಅದಕ್ಕೆ ನಿನಗೆ ಹೇಳಿದ್ದು ಬಾರವ ಅಂತೇಳಿ. ಪಾಪ ಅದೊಂದು ಹುಡುಗಿ ಎಲ್ಲಿ ಹೋಗ್ತೈತಲ್ಲ. ಕಮಲಕ್ಕ ಯವ್ವ ನನ್ನ ಮಗಳಂತ ಅಕ್ಕಿಂದಿಲ್ಲ ಎಂಥ ವಲಸು ಮಾಡ್ಕೊಂಡಾಳ. ಒಗದು ಸಾಕಾಗತ್ತವ ಯವ್ವ. ಹೌದು ಬಿಡ್ಲೆ ಯವ್ವ. ಇಲ್ಲಗ ನಮ್ಮ ಗೌಡ್ರು ಬಿಳಿಯೋದು ಹತ್ರ ಎಂಥ ಹೊಲಸಾಗೈತವ ಏಕ. ಅದೇನ್ಲೇ ನೀಲಿದು ಐತಿ ಸಬ್ಬು? ಯಾವ್ದದು? ಇದು ಕಮಲಕ್ಕ ರಿನ್ ಸೋಪು, ಮಸ್ತ್ ಗಮ್ ಅಂತೈತೆ. ಬಟ್ಟೆನ ಹಸ ಆತಾವ ಬಿಡು. ನೀನು ಯಾವ್ದದು ವೀಲ್ ಯಾವ್ದಂತಾರದಲ್ಲ? ಇಲ್ಲ ಒಯ್ಲ ಯಾವುದೋ ತರ್ತಾರ ಹಚ್ಚಿ ಒಗ್ಯದವ. ನಮ್ಗೆ ಯಾವುದು ಇದು ಅಷ್ಟಕ್ಕೆ ನಾನು ಎಲ್ಲಿ ಒಗಿತೀನಿ ಹೇಳಿ? ಇವತ್ತಿನ ಒಗ್ಯಕತ್ತೀನಿ. ಎಲ್ಲ ನಮ್ಮ ಸರಸ್ವತಿನ ಮಾಡ್ತತಿ, ನಾನು ತಲೆ ಕೆಡ್ಸಕ್ಕೆ ಹೋಗಲ್ಲ ನೋಡು. ನಮ್ಮ ಜಮೀಲ ನೋಡು ಕಮಲಕ್ಕ, ವಾಷಿಂಗ್ ಪೌಡರ್ ನಿರ್ಮಾ ಆ ಸಬ್ಬು ಹಚ್ಚಕತ್ತಾಳ ಅಲ್ಲ ಜಮೀಲ.
ಅಯ್ಯೋ ಹೌದು ಕಮಲಂದು ಅಕ್ಕ, ನಮ್ದಕ್ಕೆ ಇದೇ ಸೋಪೆ ಯಾವಾಗಲೂ ಯೂಸ್ ಮಾಡೋದು. ಆ, ನಾವು ನಮ್ದಕ್ಕೆ ಯಾವುದು ತಾರೆ ಅದೇ ಹಚ್ಚೋದು, ಆದರೆ ಇದೇ ಜಾಸ್ತಿ ತರ್ತಾರೆ. ಯಾವುದೋ ಒಂದು ಹಚ್ಚಿ ಹೋಗಿದ್ರೆ ಆಯ್ತು. ಅದಿರಲಿ ಅಲ್ಲೇ ಗೌರಿ, ಯಾವಾಗ ಹೂವು ಹಣ್ಣಿಡಕ್ಕೆ ಬರ್ತಾರ? ಏನು ಏನು ಸುದ್ದಿನೇ ಹೇಳಿಲ್ಲಲ್ಲ. ಮತ್ತೆ ಏನು ನಾವು ತಯಾರು ಮಾಡ್ಕೊಳ್ಳೋದು ಬಿಡೋದು ಏನು ಹೇಳಿಲ್ಲವ ನೀನು? ಅಯ್ಯ ಅದ ಕಮಲಕ್ಕ, ಫೋನ್ ಹಚ್ಚಿದ್ರು ಅಂತ ಹೇಳಿದ್ರು, ಏನು ಹೇಳ್ಯಾರಂತ ಗೊತ್ತಿಲ್ಲ ನೋಡು. ಮತ್ತೆ ಹಚ್ಚತ್ನಂತ ಹೇಳಿದ್ನ, ನಾನು ಹೇಳಿದ್ದೆ. ಮತ್ತೆ ಏನು ಕೇಳಿಕೆ ಅವ್ರು ಏನು ತಯಾರು ಗೀರು ಮಾಡ್ಕೊಳ್ಳೋದು ಬೇಕಾ ಬೇಡ ಅಂತಂದು ಮನೆಗೆ ಹೋಗಿ ವಿಚಾರಿಸಿ ಬಂದು ಆತಂತ ಏನು ಹೇಳ್ಯಾರ ಏನಿಲ್ಲ ಅಂತ. ಅಂದಂಗೆ ಏನಿಲ್ಲ ಶಾಂತಕ, ಒಪ್ಪಿಗೆಂದಾರ ಅವ್ರೇನು. ಆದ್ರೆ ಬರೋದು ಮತ್ತು ಒಳ್ಳೆ ದಿನ ನೋಡ್ಕೊಂಬರ್ಬೇಕಲ್ಲ. ಬರ್ತಾರಾನ. ಮತ್ತು ಅವರು ಹೆಣ್ಮಗಳು ಬರ್ಬೇಕಲ್ಲ, ಮತ್ತು ಮನೆ ಮಗಳು ಹೂವು ಹಣ್ಣಿಡಕ್ಕೆ ಮತ್ತು ನೋಡೋಕೆ ಬಂದಿಲ್ಲ. ಇನ್ನು ಹೂವು ಹಣ್ಣಿಡಕ್ಕೆ ಹಿಂಗೆ ಬಿಟ್ಟು ಬರ್ತಾರೆ. ಮತ್ತು ಯಾರನ್ನ ಒಂದಿಷ್ಟು ಮಂದಿ ಹಿಂಗೆ ಕರ್ಕೊಂಬರ್ತಾರ. ನೋಡ್ಬೇಕು ಮತ್ತೆ ಯಾರ್ಯಾರು ಬರ್ತಾರ ಅಂತೇಳಿ. ಹಂಗ ಒಂದಿನ ನಾವು ಮಂತೆನ ನೋಡೋಕೆ ಹೋಗ್ಬೇಕವ. ಮತ್ತು ಹೋಗಿಲ್ಲ ಅಂದ್ರೆ ಹೆಂಗಲ್ಲ, ಹೆಂಗದಾರ ಏನು ಒಂದು ಗೊತ್ತಿಲ್ಲಲ್ಲ. ಮತ್ತು ನೋಡ್ಕೊಂಬರಕ್ಕೆ ಹೋಗ್ಬೇಕು. ಏನು ಕಮಲಕ್ಕ, ಮತ್ತು ಅಲ್ಲ ಅವರು ಹೂವು ಹಣ್ಣಿಟ್ಟು ಬಂದಮೇಲೆ ನಾವು ಮತ್ತೆ ಒಂದಿಷ್ಟು ಮಂದಿಗೆ ಕರ್ಕೊಂಡು ಮಂತೆ ನೋಡೋಕೆ ಹೋಗ್ತೀವಲ್ಲ. ಮತ್ತು ಅದೇ ಪದ್ಧತಿನ ಐತಿ, ಹೋಗ್ತೀವಿ. ಮತ್ತು ಹೋದ್ಮೇಲೆ ಅವರು ಮತ್ತೆ ಇನ್ನೊಂದು ಸಲ ಬರ್ತಾರೆ. ಅದಾದ್ಮೇಲೆ ಏನು ಬರ್ತಾರೆ, ನಾವು ಒಮ್ಮೆ ಹೋಳಿಗೆ ಉಣಕ್ಕೆ ಕರೆಸ್ತಾರ, ನೋಡ್ಬೇಕು. ಅದಾದ್ಮೇಲೆ ನೋಡ್ಬೇಕವ. ಆತ ಹೋಗೋಣ, ಏನೈತಿ.